ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ವವೆನ್ ಲರ್ನರ್ಸ್ನ ಪ್ರಿಲಿಮ್ಸ್ ಪಾಯಿಂಟರ್ಸ್. ಇವತ್ತು ದಿನಾಂಕ 16 ಅಕ್ಟೋಬರ್ 2021. ಸೊ ಬನ್ನಿ, ತಡ ಮಾಡೋದು ಬೇಡ, ಟಾಪಿಕ್ಸ್ನ ನೋಡೋಣ. ಸೊ ಫಸ್ಟ್ ಟಾಪಿಕ್ ನೋಡಿ, ಎ ರೇರ್ ಡಿಲೈಟ್ ಫ್ಲಾಕ್ ಆಫ್ 53 ಈಜಿಪ್ಷಿಯನ್ ವಲ್ಚರ್ಸ್ ಸೈಟೆಡ್. ಆ್ಯಕ್ಚುಲಿ ಈ ಒಂದು ಟಾಪಿಕ್ನಲ್ಲಿ ಅಥವಾ ಈ ಒಂದು ಪೇಪರ್ ಕಟ್ಟಿಂಗ್ನಲ್ಲಿ ಹೇಳ್ತಾ ಇದ್ದಾರೆ, ಈಜಿಪ್ಷಿಯನ್ ವಲ್ಚರ್ಸ್ ಏನಿದೆ ಅದರ ನಂಬರ್ಸ್ ಬಂದು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಆ್ಯಕ್ಚುಲಿ ಏನಿದು ನೋಡಿ, ವಲ್ಚರ್ಸ್, ಜಟಾಯು ಅಂತ ಅನ್ಬೋದು ಅಥವಾ ಹದ್ದು, ರಣಹದ್ದು ಅಂತ ವಿವಿಧ ರೀತಿಯಲ್ಲಿ ಅದನ್ನು ಕರಿತೀವಿ. ಸೊ ಏನಾಗಿತ್ತು, ಫ್ರಮ್ 1990s 90% ಅಷ್ಟು ಅದರ ಪಾಪ್ಯುಲೇಷನ್ ಏನಿದೆ ಅದು ಡಿಕ್ಲೈನ್ ಆಗ್ತಾ ಬಂದಿದೆ. ರೀಸನ್ ಏನು ಅಂತ ಅಂದರೆ, ಈಗ ಒಂದು ಕ್ಯಾಟಲ್ಸ್ ಅಂತ ಅಂದರೆ ಬಫೆಲೋ ಇರ್ಬೋದು ಅಥವಾ ಹಸು, ಎಮ್ಮೆ, ಕರು ಅಥವಾ ಬೇರೆ ಯಾವುದೇ ಒಂದು ಪ್ರಾಣಿ ಇರ್ಬೋದು, ಅದಕ್ಕೆ ನಾವು ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಗ್ ಡೈಕ್ಲೋಫೆನಾಕ್ ಅಂತ ನಾವು ಯೂಸ್ ಮಾಡ್ತೀವಿ. ಕ್ಯಾಟಲ್ಸ್ ಬೊವೈನ್ ಅಂತ ಹೇಳ್ತೀವಿ. ಸೊ ಅಂಥ ಒಂದು ಪ್ರಾಣಿಗಳು ಸತ್ತಾಗ ಅದನ್ನು ಆಹಾರವಾಗಿ ಈ ಸ್ಕ್ಯಾವೆಂಜರ್ಸ್, ಈ ವಲ್ಚರ್ಸ್ ಏನಿರುತ್ತೆ ಫೀಡ್, ಅದನ್ನು ಆಹಾರವಾಗಿ ಸೇವಿಸೋದಕ್ಕೆ ಹೋಗ್ತವೆ. ಆ ಸೇವಿಸೋ ಅಂಥ ಟೈಮಲ್ಲಿ ಈ ವಲ್ಚರ್ಸಿಗೆ ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ವಲ್ಚರ್ಸ್ ಆ ಪಾಯ್ಸನ್ ರೀತಿಯಲ್ಲಿ ಡೈಕ್ಲೋಫೆನಾಕ್ ಆ್ಯಕ್ಟ್ ಆದಾಗ, ಸೊ ಇದರ ಗಣತಿ ಏನಿದೆ ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಾ ಬರ್ತಾ ಇದೆ. ಆಲ್ಮೋಸ್ಟ್ 90% ನೋಡಿ ಸ್ನೇಹಿತರೆ, 90% 1990s ಆಲ್ಮೋಸ್ಟ್ 30 ಇಯರ್ಸಲ್ಲಿ ಸುಮಾರು 90% ಅಷ್ಟು ಡಿಕ್ಲೈನ್ ಆಗಿದೆ. ಸೊ ಇದರ ಈ ಒಂದು ಸ್ಥಿತಿ ನೋಡಿ, ವಲ್ಚರ್ ಕನ್ಸರ್ವೇಷನ್ ಬ್ರೀಡಿಂಗ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡ್ತಾರೆ ಯಾರ್ಯಾರು, ಸೆಂಟ್ರಲ್ ಝೂ ಅಥಾರಿಟಿ ಮತ್ತು ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ. ಸೊ ಜೊತೆಗೆ ಜಟಾಯು ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ ಇನ್ ಪಿಂಜೋರ್ ಎಲ್ಲಿದೆ, ಹರಿಯಾಣದಲ್ಲಿದೆ. ಓಕೆನಾ. ಸೊ ಹರಿಯಾಣದಲ್ಲಿ ಪಿಂಜೋರ್ ಅನ್ನೋ ಒಂದು ಜಾಗದಲ್ಲಿ ಜಟಾಯು ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ನ ಓಪನ್ ಮಾಡ್ತಾರೆ. ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ ಕರ್ನಾಟಕದಲ್ಲೂ ಸಹ ಇದೆ. ನೋಡೋಣ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ. ಕರ್ನಾಟಕದಲ್ಲಿ ವಲ್ಚರ್ ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ ಏನಿದೆ, ಎಲ್ಲಿದೆ, ಯಾವ ಡಿಸ್ಟಿಕ್ನಲ್ಲಿದೆ ಅಂತ ಅದನ್ನು ಮೆನ್ಷನ್ ಮಾಡಿ. ಸೊ ಇಷ್ಟನ್ನು ನಾವು ಗಮನಿಸಿದಾಗ ನೆಕ್ಸ್ಟು ನೋಡಿ, ಅವ್ರೇನಂತ ಕೇಳ್ತಾರೆ ಎಕ್ಸಾಮಲ್ಲಿ, ಯಾವ್ಯಾವ ಸ್ಪೀಶೀಸ್, ವಲ್ಚರಲ್ಲಿ ಯಾವ್ಯಾವ ಸ್ಪೀಶೀಸ್ ಬಂದು ಇಂಡಿಯಾದಲ್ಲಿ ಕಾಣಸಿಗುತ್ತೆ, ಜೊತೆಗೆ ಅದರ IUCN ಸ್ಟೇಟಸ್ ಏನು ಅಂತ ಕೇಳ್ತಾರೆ. ಸೊ IUCN ಸ್ಟೇಟಸ್ ಬಂದು, ಸೊ ಒಟ್ಟು ಫಸ್ಟ್ ಆಫ್ ಆಲ್ ಇಂಡಿಯಾದಲ್ಲಿ 9 ರೀತಿ ವಲ್ಚರ್ ಸ್ಪೀಶೀಸ್ ಕಾಣಸಿಗುತ್ತೆ. ಯಾವುದಾದ್ರು ವೈಟ್ ಬ್ಯಾಕ್ಡ್ ವಲ್ಚರ್, ಲಾಂಗ್ ಬಿಲ್ಡ್ ವಲ್ಚರ್, ರೆಡ್ ಹೆಡೆಡ್ ವಲ್ಚರ್, ಸ್ಲೆಂಡರ್ ಬಿಲ್ಡ್ ವಲ್ಚರ್, ಈಜಿಪ್ಷಿಯನ್ ವಲ್ಚರ್, ಬೇರ್ಡೆಡ್ ವಲ್ಚರ್, ಸಿನೆರಸ್ ವಲ್ಚರ್, ಹಿಮಾಲಯನ್ ವಲ್ಚರ್, ಇಂಡಿಯನ್ ಗ್ರಿಫಾನ್. ಸೊ ಒಟ್ಟು 9 ರೀತಿ ಸ್ಪೀಶೀಸ್. ಓಕೆನಾ. ಸೊ ಇದರಲ್ಲಿ 4 ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ: ವೈಟ್ ಬ್ಯಾಕ್ಡ್, ಲಾಂಗ್ ಬಿಲ್ಡ್, ರೆಡ್ ಹೆಡೆಡ್, ಸ್ಲೆಂಡರ್ ಬಿಲ್ಡ್, ಮತ್ತು 1 ಎಂಡೇಂಜರ್ಡ್. ಸೊ ಪರ್ಟಿಕ್ಯುಲರ್ ಟಾಪಿಕ್ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಈಜಿಪ್ಷಿಯನ್ ವಲ್ಚರ್ಸ್. ಸೊ ಈಜಿಪ್ಷಿಯನ್ ವಲ್ಚರ್ ಬಂದು ಎಂಡೇಂಜರ್ಡ್. ನೆಕ್ಸ್ಟು ನಿಯರ್ ಥ್ರೆಟೆಂಡಲ್ಲಿ 3 ಇದ್ದಾವೆ. ಯಾವ್ಯಾವು, ಬೇರ್ಡೆಡ್ ವಲ್ಚರ್, ಸೀನಿಯಸ್ ವಲ್ಚರ್, ಹಿಮಾಲಯನ್ ವಲ್ಚರ್. ಲೀಸ್ಟ್ ಕನ್ಸರ್ನಲ್ಲಿ ಇಂಡಿಯನ್ ಗ್ರಿಫಾನ್ ಇದೆ. ಸೊ ಇಷ್ಟು. ಮತ್ತು ಇನ್ನೊಂದು ಇಂಟರ್ನ್ಯಾಷನಲಿ ಏನಂತ ಹೇಳ್ಬೋದು, ಒಂದು ಕನ್ಸರ್ವೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಅದರ ಹೆಸರು ಬಂದು ಸೇವ್ ಅಂತ. ಓಕೆನಾ. ಸೇವ್ ಅಂತಂದರೆ ಸೇವಿಂಗ್ ಏಷ್ಯಾಸ್ ವಲ್ಚರ್ ಫ್ರಮ್ ಎಕ್ಸ್ಟಿಂಕ್ಷನ್. ಸೊ ಎಕ್ಸಾಮಲ್ಲಿ ಅವ್ರು ಕೇಳ್ಬೋದು, ರೀಸೆಂಟ್ ನ್ಯೂಸಲ್ಲಿತ್ತು ಸೇವ್ ಪ್ರೋಗ್ರಾಮ್ ರಿಲೇಟೆಡ್ ಟು ವಾಟ್ ಅಂತ. ಸೊ ವಲ್ಚರ್ನ ಸೇವ್ ಮಾಡೋದು. ಸೊ ಇದರಲ್ಲಿ ಏನಾಗುತ್ತೆ, 24 ಪಾರ್ಟ್ನರ್ಸ್ ಜಾಯ್ನ್ ಆಗ್ತಾರೆ. ಅಂದರೆ ಮೆಂಬರ್ ಕಂಟ್ರೀಸ್ ಇರ್ಬೋದು, ಅಥವಾ NGOs ಇರ್ಬೋದು, ಅಥವಾ ಮತ್ತೊಂದು ಆರ್ಗನೈಸೇಷನ್ಸ್ ಇರ್ಬೋದು. ಈ ಥರ ಜಾಯ್ನ್ ಆಗಿ ವಲ್ಚರ್ ಕನ್ಸರ್ವೇಷನ್ಗೆ ಅವರು ಇದು ಮಾಡ್ತಾರೆ. ಓಕೆನಾ. ಸೊ ನೆಕ್ಸ್ಟು, ಸೊ ಇಷ್ಟು ನೀವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಟಾಪಿಕ್ ಏನಿದೆ, ಇಂಡಿಯಾ US ಕನ್ಫರ್ಮ್ ಕರ್ಬಿಂಗ್ ಟೆರರ್ ಫಂಡ್ಸ್ ರಿಲೇಟೆಡ್ ಟು FATF. ಏನಿದು FATF? ಸೊ ನಿಮಗೆಲ್ಲ ಗೊತ್ತಿರ್ಬೋದು, FATF ಬಂದು ಒಂದು
intergovernmental body established in the year 1989 during G7 summit in Paris. ಸೊ 1989 G7 ಸಮ್ಮಿಟ್ ನಡೆಯುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ಫಿನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ FATF ಅನ್ನೋದು ಒಂದು ಬಾಡಿ ಸೃಷ್ಟಿಯಾಗುತ್ತೆ. ಸೊ ಆ ಸೃಷ್ಟಿಯಾದಂಥ ನೆಕ್ಸ್ಟ್ ವರ್ಷದಲ್ಲಿ ಅಂದರೆ 1990 ಸುಮಾರು 40 ರೆಕಮೆಂಡೇಶನ್ಸ್ನ ಇದು ಮಾಡ್ತಾರೆ. ಸೊ 40 ರೆಕಮೆಂಡೇಶನ್ಸ್ ವಿತ್ ರೆಸ್ಪೆಕ್ಟ್ ಟು ಮನಿ ಲಾಂಡ್ರಿಂಗ್. ಸೊ 40 ರೆಕಮೆಂಡೇಶನ್ಸ್ ಮನಿ ಲಾಂಡ್ರಿಂಗ್ನಲ್ಲಿ ಇದು ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಅರೌಂಡ್ 2000 ಟೈಮಲ್ಲಿ, ಅರೌಂಡ್ 2001 8 ರೆಕಮೆಂಡೇಶನ್ಸ್ ವಿತ್ ರೆಸ್ಪೆಕ್ಟ್ ಟು ಟೆರರ್ ಫೈನಾನ್ಸಿಂಗ್. ಟೆರರ್ ಫೈನಾನ್ಸಿಂಗ್ನ ರೆಕಮೆಂಡ್ ಮಾಡ್ತಾರೆ. ಸೊ ನೆಕ್ಸ್ಟು ಅದಾದ ನಂತರ ಒನ್ ಮೋರ್ ಆ್ಯಡ್ ಆಗುತ್ತೆ. ಸೊ ಟೋಟಲಿ 49 ರೆಕಮೆಂಡೇಶನ್ಸ್ ಇದೆ ಅಟ್ ಪ್ರೆಸೆಂಟ್ಸ್. ಸೊ 49 ರೆಕಮೆಂಡೇಶನ್ಸ್ ರಿಲೇಟೆಡ್ ಟು FATF ವಿತ್ ರೆಸ್ಪೆಕ್ಟ್ ಟು ಮನಿ ಲಾಂಡ್ರಿಂಗ್ ಆ್ಯಂಡ್ ಟೆರರ್ ಫೈನಾನ್ಸಿಂಗ್. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇದರ ಸೆಕ್ರೆಟ್ರಿಯೇಟ್ ಅಂದರೆ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳ್ಬೋದು ನೀವು. ಎಲ್ಲಿ ಬರುತ್ತೆ? OECD ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಪ್ಯಾರಿಸಲ್ಲಿದೆ. ಸೊ ಸೆಕ್ರೆಟ್ರಿಯೇಟ್ ಆಫ್ OECD ವಿಲ್ ಆ್ಯಕ್ಟ್ ಲೈಕ್ ಸೆಕ್ರೆಟ್ರಿಯೇಟ್ ಆಫ್ FATF ಆಫ್ ಆಲ್ಸೋ. ಸೊ ಮತ್ತು ಇಲ್ಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ? ಒಟ್ಟು ಮೆಂಬರ್ಸು 37 ಮೆಂಬರ್ಸ್ ಇದ್ದಾರೆ. ಅಂದರೆ 37 ಮೆಂಬರ್ ಕಂಟ್ರೀಸ್ ಇದ್ದರೆ 2 ರೀಜನಲ್ ಆರ್ಗನೈಸೇಷನ್ಸ್ ಸಹ ಇದ್ದಾವೆ. ಸೊ 2 ರೀಜನಲ್ ಆರ್ಗನೈಸೇಷನ್ ಯಾವ್ಯಾವು? ಯುರೋಪಿಯನ್ ಕಮಿಷನ್ ಒಂದು ಮತ್ತು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಒಂದು. ಸೊ ಇವೆರಡು ರೀಜನಲ್ ಆರ್ಗನೈಸೇಷನ್ಸ್ ಇದ್ದಾವೆ. ಜೊತೆಗೆ ಅಬ್ಸರ್ವರ್ಸ್ ಅಂತ ಹೇಳ್ತಾರೆ. ಅಬ್ಸರ್ವರ್ ಕಂಟ್ರೀಸಲ್ಲಿ ಇಂಡೋನೇಷ್ಯಾ ಬರುತ್ತೆ. ಅಬ್ಸರ್ವರ್ ಕಂಟ್ರೀಸಲ್ಲಿ ಇಂಡೋನೇಷ್ಯಾ ಬರುತ್ತೆ. ಜೊತೆಗೆ ಅಸೋಸಿಯೇಟ್ ಮೆಂಬರ್ಸ್ ಅಂತ ಇದ್ದಾವೆ. ಅಸೋಸಿಯೇಟ್ ಮೆಂಬರ್ಸ್ ತುಂಬ ಇದ್ದಾವೆ, ಅಥವಾ ಅಬ್ಸರ್ವರ್ ಆರ್ಗನೈಸೇಷನ್ಸ್ ಅಂತ ಇರ್ಬೋದು. ಸೊ ಇವೆಲ್ಲ ತುಂಬ ಇದ್ದಾವೆ. ಓಕೆನಾ? ಮತ್ತು ಮೀಟಿಂಗ್ ಎಲ್ಲ ಯಾವ ಥರ ಆಗುತ್ತೆ ಅಥವಾ ಯಾರು ಪ್ರಿಸೈಡ್ ಮಾಡ್ತಾರೆ ನೋಡಿ. FATF ಒಂದು ಪ್ಲೀನರಿ ಅಥವಾ ಒಂದು ಗ್ರೂಪ್ ಇರುತ್ತೆ, ಒಂದು ಕಮಿಟಿ ಥರ. ಸೊ ಈ ಒಂದು ಕಮಿಟಿ ಒಂದು ವರ್ಷಕ್ಕೆ ಇನ್ ಎ ಇಯರ್ 3 ಟೈಮ್ಸ್ ಮೀಟ್ ಆಗ್ತಾರೆ. ಏನೇ ಒಂದು ಇಶ್ಯೂಸ್ನ ಮಾತಾಡೋದಿರ್ಬೋದು, ಅದು ಇದು ಎಲ್ಲ ನಡೆಯೋವಂಥ ಟೈಮಲ್ಲಿ. ಈ ಪ್ಲೀನರಿ ಟೈಮಲ್ಲಿ ಏನಾಗುತ್ತೆ, ಪ್ರೆಸಿಡೆಂಟ್ನ ಮೆಂಬರ್ಸ್ ವಿತಿನ್ ದ ಮೆಂಬರ್ಸ್, ಈಗ 37 ಮೆಂಬರ್ಸ್ ಏನಿರ್ತಾರಲ್ಲ ಅವರೊಳಗೇನೆ ಒಬ್ಬರನ್ನ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡ್ತಾರೆ. ಆ ಪ್ರೆಸಿಡೆಂಟ್ ಬಂದು 2 ಇಯರ್ಸ್ ಪ್ರಿಸೈಡ್ ಆಗ್ತಾರೆ. ಅಂದರೆ 2 ಇಯರ್ಸ್ ಅವ್ರಿಗೆ ಟರ್ಮ್ ಇರುತ್ತೆ. ಓಕೆನಾ? ಸೊ ಮತ್ತು ಈ ಒಂದು ಡಯಾಗ್ರಾಮ್ನ ನೋಡಿ. ಈ ಒಂದು ಪಿಕ್ಕಲ್ಲಿ ಪಾಕಿಸ್ತಾನ್ ಇದೆ. ಏನು ಇದು ರೀಸನ್ನು? ಸೊ ಇಲ್ಲಿ ಏನಾಗುತ್ತೆ, FATF ಅವರು 2 ಲಿಸ್ಟ್ನ ತಗೊಂಬರ್ತಾರೆ. FATF ಅವರು 2 ಲಿಸ್ಟ್ನ ಬಿಡುಗಡೆ ಮಾಡ್ತಾರೆ. ಒಂದು ಗ್ರೇ ಲಿಸ್ಟ್, ಇನ್ನೊಂದು ಬ್ಲ್ಯಾಕ್ ಲಿಸ್ಟ್. ಓಕೆನಾ? ಸೊ ಗ್ರೇ ಲಿಸ್ಟು ಮತ್ತು ಬ್ಲ್ಯಾಕ್ ಲಿಸ್ಟ್ ಏನು? ಅಕಸ್ಮಾತ್ ಯಾವುದಾದ್ರೂ ಒಂದು ಕಂಟ್ರಿ ಮನಿ ಲಾಂಡ್ರಿಂಗ್ ಅಥವಾ ಟೆರರ್ ಫೈನಾನ್ಸಿಂಗ್ ಮಾಡ್ತಾ ಇದೆ ಅಂತ ಅಂದಾಗ ಅವ್ರನ್ನ ಫಸ್ಟು ವಾರ್ನ್ ಮಾಡ್ತಾರೆ. ನೋಡಿ, ನೀವು ಈ ಥರ ಮಾಡ್ತಾ ಇದ್ದೀರಾ, ಇದು ತಪ್ಪು ಅಂತ ಹೇಳಿ ಒಂದು ವಾರ್ನ್ ಮಾಡಲಾಗ್ತದೆ. ಸೊ ಅವ್ರು ವಾರ್ನ್ ಮಾಡಿದ್ರೂ ಮತ್ತೆ ಅವ್ರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಬ್ಲ್ಯಾಕ್ ಲಿಸ್ಟ್ ಮಾಡ್ತಾರೆ. ಸೊ ಈಗ ಪಾಕಿಸ್ತಾನು ಗ್ರೇ ಲಿಸ್ಟಲ್ಲಿದೆ. ಸೊ ಅದು ಪಾಕಿಸ್ತಾನ್ ಮುಂಚೆನೂ ಗ್ರೇ ಲಿಸ್ಟಲ್ಲಿತ್ತು, ನಂತರ ಅದನ್ನು ರಿಮೂವ್ ಮಾಡಿದ್ರು, ಮತ್ತೆ ಇವಾಗ ಗ್ರೇ ಲಿಸ್ಟಲ್ಲಿದೆ. ಸೊ ಬ್ಲ್ಯಾಕ್ ಲಿಸ್ಟಲ್ಲಿ ಯಾವುದಾದ್ರು ಕಂಟ್ರಿಗಳಿದಾವ? ಹೌದು, ಬ್ಲ್ಯಾಕ್ ಲಿಸ್ಟಲ್ಲಿ ನಾರ್ತ್ ಕೊರಿಯಾ ಮತ್ತು ಇರಾನ್ ಇದ್ದಾವೆ. ಸೊ ಇವೆರಡು ಬ್ಲ್ಯಾಕ್ ಲಿಸ್ಟಲ್ಲಿದ್ದಾವೆ. ಫೈನ್, ಓಕೆನಾ? ಸೊ ಇಲ್ಲಿ ಮತ್ತು ಇನ್ನೊಂದು ಕ್ವಶನ್ ನೋಡಿ,
FATF ಈ ಗ್ರೇ ಲಿಸ್ಟ್ ಅಥವಾ ಬ್ಲ್ಯಾಕ್ ಲಿಸ್ಟಲ್ಲಿ ಆ್ಯಡ್ ಆದಮೇಲಿಂದ ಅದು ಡಿಲೀಟ್ ಮಾಡ್ಬೋದಾ ಅಥವಾ ಒಂದ್ಸಲ ಆ್ಯಡ್ ಆದಮೇಲಿಂದ ಪರ್ಮನೆಂಟ್ ಅಲ್ಲೇ ಇರುತ್ತಾ ಅಂತ ಇದೆಯಲ್ಲ, ಆ ಥರ ಏನಾದರೂ ಕ್ವಶನ್ ಕೇಳಿದ್ರೆ ಅದು ತಪ್ಪು. ನೋಡಿ, ಗ್ರೇ ಲಿಸ್ಟ್ ಅಥವಾ ಬ್ಲ್ಯಾಕ್ ಲಿಸ್ಟಲ್ಲಿ ಆ್ಯಡ್ ಆದ ನಂತರನೂ ಸಹ ಪ್ಲೀನರಿ ಮೀಟಿಂಗ್ ಏನಾಗ್ತಾ ಇರುತ್ತೆ ಆ ಟೈಮಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ. ಸೊ ವೆದರ್ ಅವ್ರನ್ನ ಆ ಒಂದು ಲಿಸ್ಟಿಂದ ಕೆಳಗೆ ಇಳಿಸ್ಬೇಕು ಅಥವಾ ಅಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ. ಫೈನ್. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, FATF ಅವರು ರೀಸೆಂಟಾಗಿ ಒಂದು ರಿಪೋರ್ಟ್ನ ಆಚೆ ತಂದಿದ್ರು. ಆ ರಿಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ರಿಪೋರ್ಟ್ ಬಂದು ಮನಿ ಲಾಂಡ್ರಿಂಗ್ ಆ್ಯಂಡ್ ಇಲ್ಲೀಗಲ್ ವೈಲ್ಡ್ ಲೈಫ್ ಟ್ರೇಡ್ ರಿಪೋರ್ಟ್ ಅಂತ. ಸೊ ಇದು ಬಂದು ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸರಿ, ನೆಕ್ಸ್ಟ್ ನೋಡಿ, PM ಅವ್ರು ಹೇಳ್ತಾರೆ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಅಪ್ ಬೈ 325% ಇನ್ 5 years ಡ್ಯೂ ಟು ಪಾಲಿಸಿ ಚೇಂಜಸ್ ಅಂತ ಹೇಳ್ತಾರೆ. ಸೊ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಏನೋ ಓಕೆ. ಸೊ ಡಿಫೆನ್ಸ್ ವಿತ್ ರೆಸ್ಪೆಕ್ಟು ಅಂತ ಬಂದಾಗ ಯಾವುದೋ ಒಂದು ರಿಪೋರ್ಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರಿಪೋರ್ಟ್ ಅದು? ಸಿಪ್ರಿ ಇಯರ್ ಬುಕ್ ಅಂತ. ಏನಿದು? ಇಟ್ಸ್ ರಿಲೀಸ್ಡ್ ಬೈ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ರಿಸರ್ಚಸ್ ಇಂಟರ್ನ್ಯಾಷನಲ್ ಆರ್ಮಮೆಂಟ್ ಆ್ಯಂಡ್ ಕಾನ್ಫ್ಲಿಕ್ಟ್ ವಿತ್ ರೆಸ್ಪೆಕ್ಟ್ ಟು ಆರ್ಮಮೆಂಟ್ಸ್ ಇರ್ಬೋದು, ಮಿಸೈಲ್ಸ್ ಇರ್ಬೋದು, ನ್ಯೂಕ್ಲಿಯರ್ ವೆಪನ್ಸ್ ಇರ್ಬೋದು, ಇದರ ಬಗ್ಗೆ ಕಂಪ್ಲೀಟಾಗಿ ನಮಗೆ ಒಂದು ಡೀಟೇಲ್ಡ್ ರ್ಯಾಂಕಿಂಗ್ ಅದು ಇರ್ಬೋದು ಅಥವಾ ಮತ್ತೊಂದು ಈ ಒಂದು ಇಯರ್ ಬುಕ್ಕಲ್ಲಿ ಗೊತ್ತಾಗುತ್ತೆ. ಸೊ ಏನಂತ ಹೇಳುತ್ತೆ, ಒಟ್ಟು ಪ್ರಪಂಚದಲ್ಲಿ ಪ್ರಸ್ತುತವಾಗಿ 9 ನ್ಯೂಕ್ಲಿಯರ್ ಆರ್ಮ್ಡ್ ಸ್ಟೇಟ್ಸ್ ಇದ್ದಾವೆ. ಇದು ಎಕ್ಸಾಮ್ಗಳಲ್ಲಿ ಅವ್ರು ಕೇಳ್ಬೋದು, ಅಟ್ ಪ್ರೆಸೆಂಟ್ ನ್ಯೂಕ್ಲಿಯರ್ ಆರ್ಮ್ಡ್ ಸ್ಟೇಟ್ಸ್ ಯಾವ್ಯಾವ ಇದ್ದಾವೆ, ಒಂದು 2, 3, 4 ಆಪ್ಷನ್ಸ್ ಕೊಟ್ಟು ಇದು ಇದೆ ಅಥವಾ ಇದು ಇಲ್ಲ ಅಂತಲೂ ಕೇಳ್ಬೋದು. ಯಾವ್ಯಾವ ಇದ್ದಾವೆ ನೋಡಿ, US, ರಷ್ಯಾ ಇದೆ, UK ಇದೆ, ಫ್ರಾನ್ಸ್ ಇದೆ, ಚೈನಾ ಇದೆ, ಇಂಡಿಯಾ ಇದೆ, ಪಾಕಿಸ್ತಾನ್ ಇದೆ, ಇಸ್ರೇಲ್ ಇದೆ, ನಾರ್ತ್ ಕೊರಿಯಾ ಇದೆ. ಸೊ ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ಪಾಯಿಂಟ್. ವಿತ್ ರೆಸ್ಪೆಕ್ಟ್ ಟು UPSC ಓದೋದಾದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯಾ ಪೊಸೆಸ್ estimated 156 nuclear warheads at the start of 2021 compared to 150 at the start of last year, while Pakistan had 165 warheads up from 160. ಅಂದರೆ ಅರ್ಥ ಏನು, ಇಂಡಿಯಾ ಪಾಕಿಸ್ತಾನ್ಗಿಂತ ಕಡಿಮೆ ನ್ಯೂಕ್ಲಿಯರ್ ವಾರೆಟ್ಸ್ನ ಹೊಂದಿದೆ. ಓಕೆನಾ? ಇಂಡಿಯಾ ಹತ್ರ ನ್ಯೂಕ್ಲಿಯರ್ ವಾರೆಟ್ಸ್ 156 ಇದ್ದರೆ ಪಾಕಿಸ್ತಾನ್ ಹತ್ರ ಉಲ್ಟಾ ಮಾಡಿ ಇದನ್ನು 165 ಇದೆ. ಸೊ ಪಾಕಿಸ್ತಾನ್ ನ್ಯೂಕ್ಲಿಯರ್ ವಾರೆಟ್ಸ್ ಜಾಸ್ತಿ ಹೊಂದಿದೆ. ಓಕೆನಾ? ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೋಡಿ, ಇಂಡಿಯಾ ಸ್ಪೆಂಡಿಂಗ್ ಆಫ್ $72.9 billion and increase of 2.1% in 2020 ranked it third highest spender in the world. ಈ 2.1% increase with respect to GDP ಇದು. ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಈ ಆರ್ಮಮೆಂಟ್ಸ್ ಇರ್ಬೋದು, ಏನೇ ಇರ್ಬೋದು, ಈ ಥರ ಒಂದು ಇದರಲ್ಲಿ ಹೈಯೆಸ್ಟ್ ಸ್ಪೆಂಡಿಂಗ್ ಇಂಡಿಯಾ 3rd ಪೊಸಿಷನಲ್ಲಿದೆ. ಮತ್ತು ಫಸ್ಟ್ ಸೆಕೆಂಡ್ ಯಾವುದಾಗುತ್ತೆ, US ಮತ್ತು ಚೈನಾ ಫಸ್ಟ್ ಮತ್ತು ಸೆಕೆಂಡಲ್ಲಿದ್ದರೆ 3rd ಬಂದು ಇಂಡಿಯಾ ಆಗುತ್ತೆ. ಸೊ ಕಂಟ್ರಿ ವೈಸ್ ನೋಡಿ, 5 ಲಾರ್ಜೆಸ್ಟ್ ಆರ್ಮ್ಸ್ ಇಂಪೋರ್ಟ್ ಮಾಡ್ತಾ ಇರೋದು ಬೇರೆ ಕಂಟ್ರಿಯಿಂದ ತನ್ನ ಕಂಟ್ರಿಗೆ ಇಂಪೋರ್ಟ್ ಮಾಡೋದ್ರಲ್ಲಿ 5 ಲಾರ್ಜೆಸ್ಟ್ ಯಾವುದು ಬಂದು ಸೌದಿ ಅರೇಬಿಯಾ ಫಸ್ಟು, ನೆಕ್ಸ್ಟು ಇಂಡಿಯಾ ಸೆಕೆಂಡ್ ಇದೆ, 3rd ಈಜಿಪ್ಟ್, 4th ಆಸ್ಟ್ರೇಲಿಯಾ, ದೆನ್ ಚೈನಾ. ಸೊ ವಿಚ್ ಟುಗೆದರ್ ಅಕೌಂಟೆಡ್ ಫಾರ್ 36% ಆಫ್ ಟೋಟಲ್ ಆರ್ಮ್ಸ್ ಇಂಪೋರ್ಟ್. ಸೊ ಈ 5 ದೇಶಗಳಿಂದನೇ ಒಟ್ಟು ಮಾಡಿದ್ರೆ 36% ಬರುತ್ತೆ ಅಂತ ಹೇಳುತ್ತೆ. ಸೊ 5 ಲಾರ್ಜೆಸ್ಟ್ ಸಪ್ಲೈಯರ್ಸ್, ಒಂದು ಕಂಟ್ರಿಯಿಂದ ಬೇರೆ ಕಡೆ ಸಪ್ಲೈ ಮಾಡೋದ್ರಲ್ಲಿ USA ಫಸ್ಟ್ ಇದೆ, ನೆಕ್ಸ್ಟು ರಷ್ಯಾ, ಫ್ರಾನ್ಸ್, ಜರ್ಮನಿ, ಚೈನಾ. ಓಕೆನಾ? ಸೊ ಒಟ್ಟು 76% ಟೋಟಲ್ ವಾಲ್ಯೂಮ್ ಎಕ್ಸ್ಪೋರ್ಟ್ಸ್ ಆಗ್ತಾ ಇದೆ. ಸೊ ಇಷ್ಟರಲ್ಲಿ ಸ್ನೇಹಿತರೆ S-400 ಅನ್ನೋ ಅಂಥ ಒಂದು ಮಿಸೈಲ್ ಏನಿದೆ ನ್ಯೂಸಲ್ಲಿತ್ತು, ಕಮೆಂಟ್ ಸೆಕ್ಷನ್ನಲ್ಲಿ ಆನ್ಸರ್ ಮಾಡಿ S-400 ಯಾವ ಕಂಟ್ರಿದು ಅಂತ ಹೇಳಿ. ಸೊ ಮತ್ತು ಇನ್ನೊಂದು ಕ್ವಶನ್ನು, ಅಪಾಚೆ ಹೆಲಿಕಾಪ್ಟರ್ ಇದು ನ್ಯೂಸಲ್ಲಿತ್ತು, ಇದು ಯಾವ ಕಂಟ್ರಿದು ಅಂತ ಹೇಳಿ. ಓಕೆನಾ? ಸರಿ, ನೆಕ್ಸ್ಟ್ ನೋಡೋಣ. ಚೈನಾ ಲಾಂಚಸ್ 3 ಆಸ್ಟ್ರೋನಾಟ್ಸ್ ಆನ್ 6 months ಮಿಷನ್. ಸೊ 3 ಆಸ್ಟ್ರೋನಾಟ್ಸಲ್ಲಿ ಏನು ಇವಾಗ ಮೈನ್ 3 ಆಸ್ಟ್ರೋನಾಟ್ಸ್ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಏನು, ಸ್ಪೇಸ್ ಶಿಪ್. ಯಾವ ಸ್ಪೇಸ್ ಶಿಪ್ ಯೂಸ್ ಮಾಡ್ತಾ ಇದ್ದಾರೆ, ಶಾನ್ಝೋ
12 carrying 3% crew. So China is the third country after former Soviet Union and United States to carry out manned mission on its own. ಏನಂತ, ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಮ್ಯಾಂಡ್ ಮಿಷನ್ ಅಂದರೆ ಸೋಲಾರ್ ಸಿಸ್ಟಮ್ ಅಥವಾ ಸ್ಪೇಸಿಗೆ ಕಳಿಸೋದ್ರಲ್ಲಿ ಯು ಎಸ್ ಎ ಮೊದಲು, ನಂತರ ಅಥವಾ ರಷ್ಯಾ ಯು ಎಸ್ ಎ ಆಗಲೇ ಕಳಿಸಿದ್ದಾರೆ ಜನರನ್ನು ಅಲ್ಲಿಗೆ ಸ್ಪೇಸಿಗೆ. ಸೊ ಅಲ್ಲಿಗೆ ಹೋಗಿ ಬಂದಿದ್ದಾರೆ. ಸೊ ಈಗ ಚೈನಾ ಮೂರನೇ ಕಂಟ್ರಿ ಆ ಥರ. ಸೊ ಅವ್ರು ಯೂಸ್ ಮಾಡಿರೋ ಅಂಥ ಸ್ಪೇಸ್ ಶಿಪ್ ಹೆಸರೇನು, ಶಾನ್ಝೋ 12. ಸೊ ಅವರು ಅವ್ರದ್ದೇ ಆದಂಥ ಒಂದು ಸ್ಪೇಸ್ ಸ್ಟೇಷನ್ ಕೂಡ ಹೊಂದಿದ್ದಾರೆ, ಅದರ ಹೆಸರು ತಿಯಾನ್ಹೆ 1. ಸೊ ಒಂದು ಕಾರ್ಗೋ ಸ್ಪೇಸ್ ಕ್ರಾಫ್ಟ್ ಕೂಡ ಇದೆ ಅವ್ರ ಹತ್ರ, ಅದರ ಹೆಸರು ತಿಯಾನ್ಝೋ 2. ಸೊ ಇವೆಲ್ಲ ಸ್ನೇಹಿತರೆ ನಿಮಗೆ ಕಷ್ಟ ಆಗ್ಬೋದು, ಆಬ್ವಿಯಸ್ಲಿ ಕಷ್ಟ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ನೇಮ್ನ ಈ ಥರ ನೋಡಿದಾಗ. ಬಟ್ ಏನು ಮಾಡೋದಕ್ಕಾಗಲ್ಲ, ತುಂಬ ಡೆಪ್ತಲ್ಲಿ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ. ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್, ಅಂದರೆ ನಿಮಗೆ ಇದು ಅರ್ಥ ಮಾಡ್ಕೋಬೇಕು, ಅಂದರೆ ಯಾವ್ಯಾವ ಟರ್ಮ್ ಏನೇನು ಹೇಳುತ್ತೆ ಅಂತ. ಜಸ್ಟ್ ನೀವು ಇದನ್ನು ನೋಡಿದ್ರೆ ಸಾಕು. ಓಕೆ, ಶಾನ್ಝೋ 2 ಬಂದು ಸ್ಪೇಸ್ ಶಿಪ್, ಮತ್ತು ತಿಯಾನ್ಹೆ 1 ಬಂದು ಒಂದು ಸ್ಪೇಸ್ ಸ್ಟೇಷನ್. ಸ್ಪೇಸ್ ಶಿಪ್ ಅಂದರೆ ಅಲ್ಲಿಗೆ ಇಲ್ಲಿಂದ ಭೂಮಿಯಿಂದ ಸ್ಪೇಸ್ ಸ್ಟೇಷನ್ ಅಥವಾ ಸ್ಪೇಸಿಗೆ ಒಯ್ಯುವಂಥ ಒಂದು ವಾಹನ. ಓಕೆನಾ, ರಾಕೆಟ್ ಲಾಂಚ್ ಇರ್ಬೋದು. ಸೊ ಸ್ಪೇಸ್ ಸ್ಟೇಷನ್, ಸ್ಪೇಸಲ್ಲಿ ಇರೋವಂಥ ಒಂದು ಸ್ಟೇಷನ್ ಏನು, ಅದು ತಿಯಾನ್ಹೆ 1. ಕಾರ್ಗೋ ಸ್ಪೇಸ್ ಕ್ರಾಫ್ಟ್ ಏನೇ ಒಂದು ಮೆಟೀರಿಯಲ್ಸ್ ಅದು ಇದಕ್ಕೂ ಒತ್ತೊಯ್ಯೋ ಅಂಥದ್ದು ತಿಯಾನ್ಝೋ 2. ಸೊ ರೀಸೆಂಟಾಗಿ ಅವರೊಂದು ಇದು ಮಾಡ್ತಾರೆ, ಚಾಂಗಿ 5 ಮಿಷನ್ ಅಂತ. ಸೊ ಚೈನಾಸ್ ಮೂನ್ ಪ್ರೋಬ್ ಅದು ಎಲ್ಲಿ ಲ್ಯಾಂಡ್ ಆಗುತ್ತೆ, ಎಕ್ಸ್ಪ್ಲೋರ್ಡ್ ಫಾರ್ ಸೈಡ್ ಆ್ಯಂಡ್ ಬ್ರಾಟ್ ಬ್ಯಾಕ್ ಫಸ್ಟ್ ಲೂನಾರ್ ಸ್ಯಾಂಪಲ್ಸ್ ಬೈ ಎನಿ ಕಂಟ್ರಿ ಸ್ಪೇಸ್ ಪ್ರೋಗ್ರಾಮ್ ಸಿನ್ಸ್ 1970s ಅಂತ ಹೇಳ್ತಾರೆ. ಓಕೆನಾ, ಸೊ ಇದೊಂದು ಪಾಯಿಂಟ್ ಬಂದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫೈನ್. ಓಕೆ, ಇಲ್ಲಿ ಇನ್ನೊಂದು ಕ್ವಶನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ, ಕಮೆಂಟ್ ಸೆಕ್ಷನ್ನಲ್ಲಿ ಆನ್ಸರ್ ಮಾಡಿ. ಆರ್ಟಿಮಿಸ್ ಪ್ರೋಗ್ರಾಮ್ ನ್ಯೂಸಲ್ಲಿತ್ತು. ಸೊ ಇದು ಆರ್ಟಿಮಿಸ್ ಪ್ರೋಗ್ರಾಮ್ ವಿತ್ ರೆಸ್ಪೆಕ್ಟ್ ಟು ವಾಟ್, ಮತ್ತು ಯಾವುದಾದ್ರೂ ವಿತ್ ರೆಸ್ಪೆಕ್ಟ್ ಟು ಯಾವ ಒಂದು ಸ್ಪೇಸ್ ಆರ್ಗನೈಸೇಷನ್ ಅಂತ ಇನ್ಫಾರ್ಮ್ ಮಾಡಿ. ಆರ್ಟಿಮಿಸ್ ಪ್ರೋಗ್ರಾಮ್. ಓಕೆನಾ, ಫೈನ್. ನೆಕ್ಸ್ಟು, ಲೂಸಿ will seek to answer questions about the origins of solar system, how the planets migrated to their current orbits, how life might have emerged on earth. ಏನಿದು ಲೂಸಿ, ಇದೊಂದು ಎಕ್ಸ್ಪೆರಿಮೆಂಟ್ ಅಥವಾ ಒಂದು ಮಿಷನ್ ಅಂತ ಹೇಳ್ಬೋದು. ಯಾರ್ದು, ನಾಸಾದು. ಟು ಎಕ್ಸ್ಪ್ಲೋರ್ ಜುಪಿಟರ್ ಟ್ರೋಜಾನ್ ಆಸ್ಟ್ರಾಯ್ಡ್ಸ್. ಸೊ ಆಸ್ಟ್ರಾಯ್ಡ್ಸ್ನ ಸ್ಟಡಿ ಮಾಡೋದಕ್ಕೆ ಲೂಸಿ ಅನ್ನೋ ಒಂದು ಮಿಷನ್ನ ನಾಸಾ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಆಸ್ಟ್ರಾಯ್ಡ್ಸ್ ಫಸ್ಟ್ ಆಫ್ ಆಲ್ ಎಲ್ಲಿರುತ್ತೆ, ಏನಿದು ಆಸ್ಟ್ರಾಯ್ಡ್ಸ್, ಒಂದು ಕಲ್ಲು ಬಂಡೆ, ಪಾರ್ಟಿಕಲ್ಸ್, ರಾಕ್ ಪಾರ್ಟಿಕಲ್ಸು ಸ್ಪೇಸನ್ನಲ್ಲಿ, ಅದು ಎಸ್ಪೆಷಲಿ ಮಾರ್ಸ್ ಮತ್ತು ಜುಪಿಟರ್, ಮಾರ್ಸ್ ಜುಪಿಟರ್ ಮಧ್ಯೆ ಒಂದು ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಹೇಳ್ತಾರೆ. ಸೊ ಈ ಒಂದು ರೀಜನಲ್ಲಿ ನಾವು ಆಸ್ಟ್ರಾಯ್ಡ್ಸ್ನ ಕಾಣ್ಬೋದು. ಸೊ ಇದು ಆ್ಯಕ್ಚುಲಿ ಏನಾಗ್ತಾ ಇರುತ್ತೆ, ಇಟ್ ವಿಲ್ ಆರ್ಬಿಟ್ ಅರೌಂಡ್ ದ ಸನ್. ಆ್ಯಕ್ಚುಲಿ ಅವರು ಕ್ವಶನ್ ಕೇಳ್ಬೋದು, ಡೂ ಆಸ್ಟ್ರಾಯ್ಡ್ಸ್ ಆರ್ಬಿಟ್ ಅರೌಂಡ್ ದ ಸನ್? ಆಬ್ವಿಯಸ್ಲಿ ಕರೆಕ್ಟು. ನೋಡಿ, ಆಸ್ಟ್ರಾಯ್ಡ್ಸು ಸಹ ಸೂರ್ಯನ ಸುತ್ತುತ್ತಾ ಇರುತ್ತೆ. ಓಕೆನಾ, ಸೊ ಇಲ್ಲಿ ಲೂಸಿ ಅನ್ನೋದೇನು, ವಿತ್ ರೆಸ್ಪೆಕ್ಟ್ ಟು ಟ್ರೋಜಾನ್ ಆಸ್ಟ್ರಾಯ್ಡ್ಸ್ ಬೈ ನಾಸಾ ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ. ಫೈನ್. ಓಕೆ, ನೆಕ್ಸ್ಟ್, ಟ್ರೂ ಆರ್ ಫಾಲ್ಸ್ ಕ್ವಶನ್ ಸೆಕ್ಷನ್. ಏನು ಹೇಳ್ತಾ ಇದೆ, ಮಿಷನ್ ಲೂಸಿ ಸ್ಟಡೀಸ್ ದ ಸರ್ಫೇಸ್ ಆಫ್ ದ ಮೂನ್. ತಿಯಾನ್ಹೆ 1 is China's Mars probe. India ranks second among largest arms importer as per SIPRI report. Both India and Pakistan are members of FATF report. Egyptian vulture classified as endangered. So ಯೋಚನೆ ಮಾಡಿ. ಓಕೆ, ಆನ್ಸರ್ ನೋಡೋಣ. ಮಿಷನ್ ಲೂಸಿ ಸ್ಟಡೀಸ್ ದ ಸರ್ಫೇಸ್ ಆಫ್ ದ ಮೂನ್. ಸರ್ಫೇಸ್ ಆಫ್ ದ ಮೂನ್ ಅಲ್ಲ, ಆಸ್ಟ್ರಾಯ್ಡ್ ಸ್ಟಡಿ ಮಾಡುತ್ತೆ ಅಂತ ಅಂದೆ. ಯಾರಿಂದ? ನಾಸಾ ಅವರು ಕಂಡಕ್ಟ್ ಮಾಡ್ತಾ ಇರೋದು. ಓಕೆನಾ. ನೆಕ್ಸ್ಟು ತಿಯಾನ್ಹೆ 1 ಚೈನಾಸ್ ಮಾರ್ಸ್ ಪ್ರೋಬಾ? ಅಲ್ಲ,
ಏನು ಸ್ಪೇಸ್ ಸ್ಟೇಷನ್ ತಿಯಾನೆ-1, ಮಾರ್ಸ್ ಪ್ರೋಬ್ ಕೂಡ ನ್ಯೂಸಲ್ಲಿತ್ತು, ಮಾರ್ಸ್ ವಿತ್ ರೆಸ್ಪೆಕ್ಟ್ ಟು ಟಿಯಾನ್-1. ಸೊ ಇದು ಮಾರ್ಸ್. ಇಂಡಿಯಾ ರ್ಯಾಂಕ್ಸ್ ಸೆಕೆಂಡ್ ಅಮಾಂಗ್ ಲಾರ್ಜೆಸ್ಟ್ ಆರ್ಮ್ಸ್ ಇಂಪೋರ್ಟರ್ ಆ್ಯಸ್ ಪರ್ ಸಿಪ್ರಿ ರಿಪೋರ್ಟ್. ಹೌದು, ಕರೆಕ್ಟು, ನಾವು ಗಮನಿಸಿದ್ವಿ. ನೆಕ್ಸ್ಟ್, ಬೋತ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಆರ್ ಮೆಂಬರ್ಸ್ ಆಫ್ FATF. ಇಲ್ಲಿ ನೋಡಿ, ಓನ್ಲಿ ಇಂಡಿಯಾ ಇಸ್ ದ ಮೆಂಬರ್. ಇಂಡಿಯಾ FATF ಮೆಂಬರ್, ಪಾಕಿಸ್ತಾನ್ ಮೆಂಬರ್ ಅಲ್ಲ. ಸೊ ಪಾಕಿಸ್ತಾನ್ ಮೆಂಬರ್ ಅಲ್ಲ, ಜೊತೆಗೆ ಎಲ್ಲಿದೆ, ಗ್ರೇ ಲಿಸ್ಟಲ್ಲಿದೆ. ಓಕೆನಾ? ಸೊ ಬ್ಲ್ಯಾಕ್ ಲಿಸ್ಟಲ್ಲಿ ಯಾವ್ಯಾವ ಕಂಟ್ರೀಸ್ ಇದ್ದಾವೆ? ಬ್ಲ್ಯಾಕ್ ಲಿಸ್ಟಲ್ಲಿ ಯಾವ್ದಾವ್ದು ಇದ್ದಾವೆ? ಇರಾನ್ ಮತ್ತು ನಾರ್ತ್ ಕೊರಿಯಾ. ಫೈನ್. ಈಜಿಪ್ಷಿಯನ್ ವಲ್ಚರ್ ಕ್ಲಾಸಿಫೈಡ್ ಆಸ್ ಎಂಡೇಂಜರ್ಡ್, ಸರಿನಾ? ಹೌದು, ಸರಿ. ಸೊ ಎಷ್ಟು ವಲ್ಚರ್ ಸ್ಪೀಶೀಸ್ ಇದ್ದಾವೆ ಇಂಡಿಯಾದಲ್ಲಿ? 9 ಸ್ಪೀಶೀಸ್. ಸೊ ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸೊ ನಿಮಗೆ ಇದು ಇಷ್ಟ ಆದಲ್ಲಿ ನಮ್ಮ ಒಂದು ಇನಿಷಿಯೇಟಿವ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಇದೇ ಥರ ನ್ಯೂಸ್ ಪೇಪರ್ ಅನಾಲಿಸಿಸ್ನ ತರ್ತಾ ಇರ್ತೀವಿ. ಸೊ ಏನೇ ಒಂದು ನಿಮ್ಮ ಒಂದು ಒಪಿನಿಯನ್ ಅಥವಾ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.